ಫೈನಲಿ ಮಾಮ್ಸ್ ಅಂತೂ ಇಂತೂ ನಮ್ಮ ಇಂಡಿಯಾದ T20 ವರ್ಲ್ಡ್ ಕಪ್‌ಗೆ ಸ್ಕ್ವಾಡ್ ಅಂತ ಅನೌನ್ಸ್ ಆಯ್ತು. ಈ ಸ್ಕ್ವಾಡ್ ನೋಡ್ತಿದ್ರೆ ಬೊಂಬಾಟ್ ಸ್ಕ್ವಾಡ್ ಅನ್ಸ್ತಾ ಇರೋದು. ಇಷ್ಟು ದಿನದಂತೂ ಸಿಕ್ಕಾಪಟ್ಟೆ ಸ್ಕ್ವಾಡ್ ಅಲ್ಲಿ ಸಿಕ್ಕಾಪಟ್ಟೆ ಎಳ್ದ್ ಅವ್ರು ಆಡೋದಿಲ್ಲ ಆದ್ರೂ ಅವ್ರನ್ನ ಆಡ್ಸ್ ಅಂತ ಅದ್ರಲ್ಲೇ ರುಬ್ತಾ ಇದ್ರು. ಅದೇ ಒಂದೇ ಮಿಕ್ಸಿಲೆಯ. ಆದ್ರೆ ಇವತ್ತಂತೂ ಸಾಲಿಡ್ ಜಸ್ಟ್ ಬರ್ತಿರುವಂತದ್ದು ನಮ್ಮ ಇಂಡಿಯಾ ಸ್ಕ್ವಾಡ್ ನೋಡ್ತಾ ಇದ್ರೆ ಬೊಂಬಾಟ್ ಆಗಿರೋದು ಅಂತಾನೆ ಹೇಳ್ಬೋದು ಅಪ್ಕಮಿಂಗ್ T20 ವರ್ಲ್ಡ್ ಕಪ್‌ಗೆ. ಇವಾಗ ಮತ್ತೊಂದು 49 ದಿನ ಇರೋದಷ್ಟೇ ಬಿಟ್ರೆ T20 ವರ್ಲ್ಡ್ ಕಪ್‌ಗೆ. ಇವಾಗ IPL WPL ಆದ ತಕ್ಷಣ T20 ವರ್ಲ್ಡ್ ಕಪ್ ಇರೋದು ಫೆಬ್ರವರಿಲಿ. ಅದಕ್ಕಾಗಿ ಇಲ್ಲಿ ಅನೌನ್ಸ್ ಮಾಡ್ಲೇಬೇಕಾಗಿತ್ತು ಒಳ್ಳೆ ಪ್ರಾಕ್ಟೀಸ್ ಸೆಷನ್ಸ್ ಗಳಲ್ಲಿ. ಅದೇ ರೀತಿಯಾಗಿ ಯಾವ ಪ್ಲೇಯರ್ಸ್ ಗಳು ಅಂತ ಗೊತ್ತಾದ್ರು ಅವ್ರ ಮೇಲೆ ಟ್ಯಾಲೆಂಟ್ ಎಫರ್ಟ್ಸ್ ಗಳನ್ನ ಹೆಚ್ಚಿನಾಗಿ ಹಾಕ್ಬೋದಾಗಿತ್ತು. ಪ್ರಿಪರೇಷನ್ ಒಳ್ಳೇದಾಗಿ ಮಾಡ್ಬೋದಾಗತ್ತೆ. ಅದು ಕೂಡ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಜೆನ್ಯೂನ್ ಹಾಕೊಂಡು ಬೌಲಿಂಗ್ ಲೈನಪ್ ಮೇಲೆ ಹೆಚ್ಚಿನಾಗಿ ಕಾನ್ಸಂಟ್ರೇಟ್ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ ನೋಡ್ತಾ ಇರೋ ಮಟ್ಟಿಗೆ. 1 ಗಂಟೆಗೆ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ಸೆಲೆಕ್ಷನ್ ಕಮಿಟಿಗೆ ಅರೈವ್ ಆಗಿದ್ರು ಅಂತ ಅಪ್ಡೇಟ್‌ಗಳು ಬರ್ತಾ ಇತ್ತು. ಅದೇ ರೀತಿಯ ಡಿಸ್ಕಷನ್ ಕೂಡ ಮಾಡ್ತಾ ಇದ್ರು ರಾಜೇಶ್ ಶುಕ್ಲ ಅವರು. ಎಲ್ಲ BCCI ಕೌನ್ಸಿಲ್ಸ್‌ಗಳು ಅಂಡ್ ಹೆಡ್ ಕೋಚ್ ಇಂದ ಹೆಚ್ಚಿನಾಗಿ ಅಜಿತ್ ಅಗರ್ಕರ್ ಅಂಡ್ ಮೇನ್ ಹಾಕೊಂಡು ಕ್ಯಾಪ್ಟನ್ ಸೂರ್ಯ ಅವರು ಕೂಡ ಎಲ್ಲರೂ ಇನ್ಕ್ಲೂಡ್ ಹಾಕೊಂಡು ಚರ್ಚೆನ ಮಾಡ್ತಾ ಇದ್ರು. ಇವಾಗ ಜಸ್ಟ್ ಬಿಟ್ಟಿರೋದು ನಮ್ಮ ಇಂಡಿಯಾದ T20 ವರ್ಲ್ಡ್ ಕಪ್ ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡೋದು ಸಿಕ್ಕಾಪಟ್ಟೆ ಬೊಂಬಾಟಾಗಿರೋದು. ಮೇನ್ ಹಾಕೊಂಡು ಇಲ್ಲಿ ಒಂದು ನಮ್ಗೆ ಬೇಕಾಗಿರೋದು ಶುಭ್ಮನ್ ಗಿಲ್ ಅವರು ಔಟ್ ಆಫ್ ಫಾರ್ಮ್ ಇರೋದ್ರಿಂದ ಅವರಿಂದು ಡ್ರಾಪ್ ಔಟ್ ಆಗಿರೋದು ಇದೇ ನಮ್ಗೆ ಬೇಕಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಅಪರ್ಚುನಿಟೀಸ್ ನ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾಕಪ್ಪ ಅಂತ ಅವ್ರು ಔಟ್ ಆಫ್ ಫಾರ್ಮ್ ಸಿಕ್ಕಾಪಟ್ಟೆ ಲೋ ಸ್ಕೋರ್ಸ್ ಮಾಡ್ತಾ ಇರೋದು. ಅದಕ್ಕೆ ಶುಭ್ಮನ್ ಗಿಲ್ ಅವರು ಡ್ರಾಪ್ ಔಟ್ ಆಗಿರೋದು ಇದು ಬೇಕೇ ಬೇಕಾಯ್ತು ನಮ್ಮ ಇಂಡಿಯನ್ ಟೀಮ್ಗೆ. ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಇರೋದು. ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನಪ್ ಅಲ್ಲಿ ರಿಂಕು ಸಿಂಗ್ ಅಂಡ್ ಅಭಿಷೇಕ್ ಶರ್ಮಾ 3 ಜನ ಸೆಲೆಕ್ಟ್ ಆಗಿರೋದು. ನೆಕ್ಸ್ಟ್ ಅಲ್ಲಿ ವಿಕೆಟ್ ಕೀಪಿಂಗ್ ಆಪ್ಷನ್ ಹಾಕೊಂಡು ಸಂಜು ಸ್ಯಾಮ್ಸನ್ ಅಂಡ್ ಇಶಾನ್ ಕಿಶನ್ ಅವರ ಸಬ್ಲೈನ್ಸ್ ಫಾರ್ಮ್ ಏನ್ SMETL ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಇಶಾನ್ ಕಿಶನ್ ಅವರು ಕೂಡ ಸೆಲೆಕ್ಟ್ ಆಗಿರೋದು ವಿಕೆಟ್ ಕೀಪಿಂಗ್ ಆಪ್ಷನ್ ಹಾಕೊಂಡು. ಓಪನಿಂಗ್ ಜೋಡಿಯಲ್ಲಿ ಕೂಡ ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ಅವ್ರಿಗೂ 100% ಆಪರ್ಚುನಿಟಿನ ಪಡಿತಾರೆ ಅಂತ ಅನ್ನಿಸ್ತಾ ಇರೋದು. ಇದು ಕಮ್ಬ್ಯಾಕ್ ಅಂತ ಹೇಳಿದ್ರೆ ಇಶಾನ್ ಕಿಶನ್ ಅವ್ರದ್ದು ಇದು ನನ್ನ ಪ್ರಕಾರ ಯಾವಾಗೂ 2023 ಅಲ್ಲಿ ನನ್ನ ಪ್ರಕಾರ ಅವರು ಆ ಒಂದು ಏನೋ ಒಂದು ಶೋಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಅಬ್ಸೆಂಟ್ ಆಗ್ತಿದ್ರು. ಅದೇ ಕೊನೆ ಸೀರೀಸ್ ಆಗಿತ್ತು ಅವ್ರಿಗೆ. ಅದಕ್ಕಾಗಿ ಇವಾಗ ಕಂಬ್ಯಾಕ್ ಮಾಡಿರೋದು ಯಾವ ರೀತಿ ಬ್ಯಾಟ್ ಇಂದ ಅಂತ. ಅದೇ ರೀತಿ ಆಲ್ರೌಂಡರ್ಸ್ ಗಳ ತರ್ಟಲ್ಲಿ ಹೋಗೋದಾದ್ರೆ ತಿಲಕ್ ವರ್ಮಾ ಅವರಾಗಿರೋದು, ಶಿವಮ್ ದುಬೆ ಅವರಾಗಿರೋದು, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ಸಿನೇ ಸಿಕ್ಕಿರೋದು, ವಾಶಿ ಸುಂದರ್ ಅವರಂತಾನೆ ಹೇಳ್ಬೋದಾಗಿದೆ. ಆಲ್ರೌಂಡರ್ಸ್ ಗಳದ್ದು ಕೂಡ 5ಕ್ಕೆ 5 ಜನ, ವಾಶಿ ಒಬ್ಬರನ್ನ ಬಿಟ್ರೆ ಮತ್ತೆ ಎಲ್ಲಕ್ಕೂ 4 ಜನ ಪ್ಲೇಯಿಂಗ್ ಲೆವೆನ್ ಸೆಟ್ ಆಗಿರುವಂತವ್ರೆ. ಅದೇ ರೀತಿ ಬೌಲಿಂಗ್ ಲೈನಪ್ ಕಡೆ ಹೋಗುತ್ತೆ ಸ್ಪಿನ್ನರ್ಸ್ ಗಳ ರೋಲ್ ಅಲ್ಲಿ ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್ ಅವರು 5 ಜನ ಪ್ಲೇಯರ್ಸ್ ಗಳು ಪಿಕ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಇಲ್ಲಾಂದ್ರೆ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತ ನಮ್ಮ ಇಂಡಿಯಾದಂತೂ ಸಾಲಿಡ್ ಸ್ಕ್ವಾಡ್ ಇರೋದು. ಇವ್ರು ಯಾರನ್ನ ಆಟಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರೋದಂತೂ ಹೌದು. ಒಟ್ನಲ್ಲಿ ನಮಗ್ ಬೇಕಾಗಿರುವಂತದ್ದು ಒಳ್ಳೆ ಯಾರ್ಯಾರು ರನ್ಸ್ ಮಾಡ್ತಿದ್ದಾರಲ್ಲ ಅವ್ರನ್ನೇ ಹೆಚ್ಚಿನ ಪ್ಲೇಯಿಂಗ್ ಲೆವೆನ್ ಹಾಕೊಂಡು ಹೋಗ್ತಾರೆ. ಮತ್ತೆ ಸ್ಕ್ವಾಡ್ ಒಂದು ಶುಭ್ಮನ್ ಗಿಲ್ ಅವ್ರು ಇಲ್ದೇ ಇರೋದು ನನ್ನ ಪ್ರಕಾರ ಸೂಟೇಬಲ್ ನಮ್ಮ ಇಂಡಿಯನ್ ಟೀಮ್ಗೆ ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್ ಅರೈವಲ್ ಆಗಿರೋದು ನಮ್ಮ ಇಂಡಿಯಾಗೆ ಅಂತ ಹೇಳ್ಬೋದಾಗಿದೆ. ಅದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದನ್ನ ಬ್ಯಾಟಿಂಗ್ ಲೈನಪ್ ಏನು ಕೂಡ ಕನಿ ಮುಲಾಜಿಲ್ದ ಆ ರೀತಿ ಸ್ಕ್ವಾಡ್ ಇರೋದು. ಇನ್ನೊಂದು ಇಂಜುರಿ ಸಮಸ್ಯೆ ಆದ್ರೆ ಅಲ್ಲಿ ಬೇರೆಯವ್ರು ಯಾರಾದ್ರೂ ರೆಸ್ಟ್ ಇರುವಂತ ಪ್ಲೇಯರ್ಸ್ಗಳು ಅಥವಾ ಬೆಂಚ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಆಗ್ತೇವೆ ಎಷ್ಟೊತ್ತೇನು ಬೇಡ ಟ್ರಾವೆಲ್ ಮಾಡ್ಲಿಕ್ಕೆ. ಅದಕ್ಕಾಗಿ ನನ್ನ ಪ್ರಕಾರ ಬೊಂಬಾಟಾಗಿರೋದು ಬೌಲಿಂಗ್ ಲೈನಪ್, ಆಲ್ರೌಂಡರ್ಸ್ಗಳು, ವಿಕೆಟ್ ಕೀಪರ್ಸ್ಗಳು, ಬ್ಯಾಟಿಂಗ್ ಲೈನಪ್ ಸಾಲಿಡ್ ನಮ್ಮ ಇಂಡಿಯಾಗೆ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಇದ್ರಲ್ಲಿ ಇರುವಂತ ಪ್ಲೇಯರ್ಸ್ ಗಳ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರ ಜೊತೆಗೆ ಸಂಜು ಓಪನಿಂಗ್ ಮಾಡ್ತಾರ ಅಥವಾ ಇಶಾನ್ ಅವರು ಓಪನಿಂಗ್ ಮಾಡ್ತಾರ ಅದು ಮೇನ್ ಇನ್ಸಿಡೆನ್ಸ್ ಹಾಕೊಂಡಿರೋದು. ಯಾಕಪ್ಪ ಅಂತ ಹೇಳಿದ್ರೆ ಸಂಜು ಮಾಡಿದ್ರೆ ಸಂಜು ಆರ್ ಇಶಾನ್ ಇಬ್ರಲ್ಲಿ ಯಾರಾದ್ರು ಒಬ್ರೇ ಆಟ ಆಡ್ಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಂತೂ ಸೇಮ್ ತಿಲಕ್ ವರ್ಮಾ, ಅದೇ ರೀತಿ ಸೂರ್ಯ ಅವರು ನಂಬರ್ 4 ಅಲ್ಲಿ ಅಂಡ್ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಅವರು ಕೆಳಗಡೆ ಬರ್ತಾ ಇದ್ದು, ವರುಣ್ ಅವರು, ಹರ್ಷದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುಮ್ರಾ ಅವರು ಆಟ ಆಡೋದಂತ 100% ಹೌದು. ಇದೇ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ. ಆದ್ರೆ ಓಪನಿಂಗ್ ಅಲ್ಲಿ ಯಾರ ಜೊತೆ ಆಟ ಆಡ್ತಾರೆ ಇಶಾನ್ ಕಿಶನ್ ಅವ್ರು, ಸಂಜು ಸ್ಯಾಮ್ಸನ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಆಪ್ಷನ್ ಪ್ರಾಕ್ಟೀಸ್ ಸೆಷನ್ ಗಳಲ್ಲಿ ಯಾರು ಒಳ್ಳೆ ಆಟ ಆಡ್ತಿರ್ತಾರೆ. ಅದೇ ರೀತಿ ಇಶಾನ್ ಕಿಶನ್ ನ ಸದ್ಯದ ಫಾರ್ಮ್ ನೋಡ್ತಾರೆ ಸಬ್ನೆಸ್ ಫಾರ್ಮ್ ಅಲ್ಲಿ ಇರೋದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಇಶಾನ್ ಕಿಶನ್ ಅವ್ರ ಮೇಲೆ ಹೆಚ್ಚಿನಾಗಿ ನಮ್ಮ ಇಂಡಿಯಾ ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಓಪನಿಂಗ್ ಅಲ್ಲಿ. ಎಲ್ಲೂ ಇಷ್ಟು ದಿನ ಎಲ್ಲೂ ಆಟ ಆಡ್ತಿ ಇಲ್ದೇ ಇದ್ದವ್ರು ಇಂಟರ್ನ್ಯಾಷನಲ್ ಮ್ಯಾಚಸ್ ನ ಅಲ್ಲಿ ರಂಜಿ ಟ್ರೋಫಿ ಸಮಿತಿಯಲ್ಲಿ ಆಟ ಆಡ್ಕೊಂಡು ಯಾವ ರೀತಿ ಕಂಬ್ಯಾಕ್ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಕಂಬ್ಯಾಕ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಇಶಾನ್ ಕಿಶನ್ ಅವ್ರದ್ದು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಇಂಡಿಯಾ ಸ್ಕ್ವಾಡ್ ಯಾವ ರೀತಿ ಇತ್ತು T20 ಅಪ್ಕಮಿಂಗ್ T20 ವರ್ಲ್ಡ್ ಕಪ್ ಗೆ ಅನ್ನೋದನ್ನ 2026ಗೆ ಅನ್ನೋದು ಜಸ್ಟ್ BCCI ಮಾಡಿರೋ ಅದನ್ನೇ ನಾನು ನಿಮ್ಗೆ ತಿಳಿಸ್ಕೊಳ್ಲಿಕ್ಕೆ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಸೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.